बेळगाव तालुक्यातील सुळगा गावात गेल्या रविवारी 20 जणांच्या गटाने दिव्यांग अरविंद पाटील यांच्यावर हल्ला केला होता। या घटनेचा निषेध करत बुधवारी कर्नाटक राज्य शेतकरी संघटनेने आणि हसिरू सेनेने शहर पोलीस आयुक्त कार्यालयात आंदोलन करून पोलीस आयुक्तांना निवेदन दिले। वडगावच्या दर्शन पाटील, विकास नावगेकर यांच्यासह काही युवकांनी आमच्या जमिनीवरील बोर्ड काढून टाकले। हा प्रकार विचारायला गेलेल्या मालक अरविंद पाटील यांच्यावर हल्ला करण्यात आला। या प्रकरणात दोषींवर कारवाई करावी अशी मागणी निवेदनात करण्यात आली। ಗ್ರಾಮದ ಎಲ್ಲ ನಮ್ಮ ಅನ್ನದಾತರಿಗೆ ಒಂದು ವ್ಯಕ್ತಿ ಫೇಕ್ ಮಾಡುವ ಒಂದು ದೃಷ್ಟಿಯೊಳಗೆ ಇವತ್ತು ನಾವು ಇಲ್ಲಿ ನಮ್ಮ ಕಮಿಷನರ್ ಆಫೀಸಿಗೆ ಬಂದಿದ್ದು, ಪೊಲೀಸ್ ಆಯುಕ್ತರ ಆಫೀಸಿಗೆ। ವಿಷಯ ಇಷ್ಟೇ, ಈ ಎರಡೂ ತಾಲೂಕು ಏನದಾವಲ್ಲ, ಈ ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ಒಳಗೆ ಜನಪ್ರತಿನಿಧಿ ಹೆಸರಿಗೆ ಅಷ್ಟೇ ಅದಾರ ಅವ್ರ, ಆದ್ರೆ ಇಲ್ಲಿ ಸಾರ್ವಜನಿಕರ ಕೆಲಸಗಳನ್ನ ನಾವು ಅಷ್ಟೇ ರೈತರೆಲ್ಲ ಒಗ್ಗೂಡಿನೇ ನಾವು ಸರಿಪಡಿಸ್ಬೋದಾಗೈತೆ। ಯಾಕಂದರೆ ಯಾವ ಒಂದು ಕಂದಾಯ ಆಫೀಸ್ ಇರ್ಬೋದು, AC ಆಫೀಸ್ ಇರ್ಬೋದು, ಲೆಕ್ಕ ಅಧಿಕಾರಿ ಇರ್ಬೋದು, ಒಂದು ಯಾವ ಅಧಿಕಾರಿಗೂ ನಾವು ಆಯ್ಕೆ ಮಾಡಿದಂಥ ಮಾತಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ। ಇಲ್ಲಿ ನಾವು ಬಗೆಹರಿಸ್ಬೋದಾಗೈತಿ। ಅದಕ್ಕೆ ಇವತ್ತು ನಾವು ಹೇಳಿದವ, ಅವನ ಮೇಲೆ ಹಳಿ ಕೇಸ್ ಅದಾವ ತೆಗೀರಿ, ಎಳ್ಳೂರು ಅರವಿಂದ್ ಪಾಟೀಲ್ ಅವ। ಆಮೇಲೆ ರೈತಗಲ್ಲಿ ಅಂತ ಒಂದು ಇದೈತಿ, ಅಲ್ಲಿ ಟೋಟಲಿ ರೈತರು ಅದಾರ। ಯಾಕಂದ್ರೆ 4 ವರ್ಷ ಆತ್ನ ಹಾಲ್ಗಾ ಮಚ್ಚೆ ಬೆನ್ನಿಗೆ ಬಿದ್ದು ಟೋಟಲಿ ಅಲ್ಲಿ ರೈತರು ಟೋಟಲ್ ಅದಾರ। ಇವು ಹಪ್ತಾ ವಸೂಲಿ ಅಂತಾನ, ಹಪ್ತಾ ವಸೂಲಿ ನಾ ಈಗ ಬೆವ್ರು ಸುರಿಸಿದ ದುಡ್ಡು ಇನ್ನೊಬ್ಬಿಗೆ ಬಂದು ಕೇಳ್ತಾನಂದ್ರೆ ಕೊಡಾಕ ನಾವು ಹೇಳ್ತವಲ್ಲ ಇಲ್ಲಿ ಆರಕ್ಷಕರಿಗೆ, ಇವು ಎಲ್ಲೂ ಬಿಲ್ಲಿದ ನ್ಯಾಲಿಗೆ ಅಂತ ಸುಳ್ಳು ಮಾತಾಡಿದಾನ। ತಕ್ಷಣ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ, ಕಾನೂನು ಕ್ರಮ ತಗುವಂಥ ಕೆಲಸ ಮಾನ್ಯ ಆಯುಕ್ತರು, ಮಾನ್ಯ DCP ಅವರು ಸಂಬಂಧಪಟ್ಟ ಸ್ಟೇಷನ್ಗೆ ಹೇಳಿಕ್ಯಾರ, ಅವನು ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು। ಮತ್ತು ಇನ್ನೂ ರೈತರು ಬಂದಾರ, ಇಲ್ಲಿ ಫೇಕ್ ಮಾಡಿದಾನ, 10,000 ಕೊಡೋದು ಕಂದಾಯ ಇಲಾಖೆದಾಗ ಸಬ್ ರಿಜಿಸ್ಟ್ರಾಗ ತಂದಕ್ಕೆ ಚಲ್ಲಾಟ ನಡೆಸಿಬಿಟ್ಟಿದ್ದಾನ। 18 ಲಕ್ಷ ಕೊಡ್ತಾನ, ಸುಳ್ಳು ದಾಖಲಾತಿ ಸೃಷ್ಟಿಸಿ ಉತ್ತಾರನೆ ತನ್ನ ಹೆಸರು ಬರುವಂಗೆ ಮಾಡಿ ಅದನ್ನು ಹೋಗಿ ಸ್ಟೇಷನ್ಗೆ ತೋರಿಸಿದಾಗ ಉತ್ತಾರನೆ ಹಿಂಗೆ ಬರ್ತೈತಿ। ದಯವಿಟ್ಟು ನಾವು ಇವತ್ತು ಎಲ್ಲ ಕೂಲಂಕುಷವಾಗಿ DCP ಸಾಹೇಬ್ರು ಮಾತಾಡಿದವು, ಸಾಹೇಬ್ರ ಉತ್ತಾರ ಒಳಗೆ ಅವ್ರ ಹೆಸರು ಬರ್ಬೋದು, ಕರೆ ನಾವು ದಾಖಲಾತಿ ಇದನ್ನು ಡೈರಿ ಉತ್ತಾರ ತೆಗಿಸ್ತೇವೆ, ಆಮೇಲೆ ಹಿಂದಿಂದೆಲ್ಲ ಉತ್ತಾರ ತೆಗಿಸ್ತೇವೆ ನಾವು ರೆಕಾರ್ಡ್ಸ್ ರೂಮ್ನಾಗ। ಅವಾಗ ತೆಗೆದಾಗ ಹಿಂದೆ ಅವ್ರ ಹೆಸರು ಇರ್ತೈತಿ, ಸಬ್ ರಿಜಿಸ್ಟ್ರಾಗ ಖರೀದಿ ಆಗ್ಬೇಕಾದ್ರೆ ಫೋಟೋ ಇರ್ತೈತಿ, ಇವೆಲ್ಲ ಫೇಕ್ ಇರ್ತೈತಿ। ಇದನ್ನು ಸ್ತಬ್ದಿಡಪ್ಪ ಕೋರ್ಟ್ನಾಗ, ಯಾರಂತ ಕೋರ್ಟ್ ಆರ್ಡರ್ ಹಾಕತ್ಲ ಕಾನೂನಿಗೆ ತಲೆಬಾಗು, ಈಗ ಅವರೇ ಉಣ್ಣಿಲ್ಲ ಮಾತ್ರ ನೀವು ಹೇಳಬೇಕು। ಎಷ್ಟೋ ಜನ ಬಡವರು ಬದುಕ್ತಾರಂತ ಇವತ್ತು ನಾವು DCP ಸಾಹೇಬ್ರು ಹೇಳಿದವ, ಅದಕ್ಕೂ ಅವರು ಸಂಬಂಧಪಟ್ಟ ಸ್ಟೇಷನ್ಗಳಿಗೆ ನಾ ಇದನ್ನೆಲ್ಲ ಮಾಹಿತಿ ಕಳಿಸ್ತೇನಂತ ನಮಗೆ ಭರವಸೆ ಕೊಟ್ಟಾರ। ಇನ್ನು ಈಗಾದ್ರೂ ಅವನ ಮೇಲೆ ಕೇಸ್ ಮಾಡೋರ್ದು, ಯಾಕಂದ್ರೆ ಯಾರ್ಯಾರು ಫೇಕ್ ಮಾಡಿದಲ್ಲ, ಈಗ ನಾವು ವಡಗಾಂವ್ ಸ್ಟೇಷನ್ ಯಾವುದೋ ಸಂಬಂಧಪಟ್ಟ ಸ್ಟೇಷನ್ ಬರ್ತಲ್ಲ, ಅವನ ಮೇಲೆ ನಾವು FIR ದಾಖಲು ಮಾಡಿ ಅದನ್ನು ದಯವಿಟ್ಟು ಅವನ ಮೇಲೆ ಕ್ರಮ ತಗೋಕೆ ನಾವು ಸಾರ್ವಜನಿಕ ನಿಲ್ತವು, ಆರಕ್ಷಕರು ಹಂಗೆ ನಮ್ಮ ಬಡವ್ರ ಬೆನ್ನಿಗೆ ನಿಂತು ನಮಗೆ ಸಹಾಯ ಮಾಡ್ಬೇಕಂತೆ ಈ ಮೂಲಕ ನಾವು ವಿನಂತಿ ಮಾಡ್ಕೋತಾನೆ। ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ रवी पाटील। या आंदोलनात शेतकरी नेते राजू मोरवे, रवी पाटील, प्रकाश नाईक, राघवेंद्र नाईक आणि इतर कार्यकर्ते सहभागी झाले होते। विनोद कोलकार, KMM मराठी, बेळगाव।